ಹರಿ ಓಂ ಗುರುಭ್ಯೋ ನಮಃ. ಇಂದು ಕನ್ಯಾಕುಮಾರಿಯ ಮಹಾಸಾಗರದ ದಡದಲ್ಲಿ ಇಂದು ನಾವು ಜ್ಞಾನದ ವಿಷಯವನ್ನು ಕುರಿತು ಮಾತನಾಡೋಣ. ಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು ಪತಂಜಲಿ ಮಹರ್ಷಿಯವರ ಪ್ರಕಾರ ತತ್ರ ಪ್ರತ್ಯೇಕತಾನ ಜ್ಞಾನಂ. ಒಂದೇ ಒಂದು ವಿಷಯದ ಮೇಲೆ ನಮ್ಮನ್ನು ನಾವು ಕಾನ್ಸಂಟ್ರೇಷನ್ ಮಾಡುವಂಥ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಮ್ಮ ಇಂದ್ರಿಯಗಳು ಎಲ್ಲವೂ ಸಮೇತ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥ ವಿಧಿಗೆ ನಾವು ಜ್ಞಾನ ಅಂತ ಕರಿತೀವಿ ಅಥವಾ ಮೆಡಿಟೇಷನ್ ಅಂತ ಕರಿತೀವಿ. ಜೀವನ ಅಂತಕ್ಕಂಥದ್ದು ಹೀಗೆ ಸಮುದ್ರ ಇದ್ದ ಹಾಗೆ. ಈ ಜೀವನದಲ್ಲಿ ನೂರಾರು ಅಲೆಗಳು ಬರ್ತಾ ಇರ್ತವೆ, ನೂರಾರು ಅಲೆಗಳು ಹೋಗ್ತಾ ಇರ್ತವೆ. ಯಾವಾಗ ಈ ಅಲೆಗಳು ಬಂದಾಗ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗುವುದಿಲ್ಲ. ಜೀವನ ಅಲ್ಲೋಲ ಕಲ್ಲೋಲ ಆಗಬೇಕಂದ್ರೆ ಈ ಸಮುದ್ರ ಹೇಗೆ ತಟಸ್ಥವಾಗಿದೆಯೋ ಹಾಗೆ ನಮ್ಮ ಜೀವನವು ಕೂಡ ತಟಸ್ಥವಾಗಿರಬೇಕು. ಜೀವನದಲ್ಲಿ ಈ ಅಲೆಗಳು ಬರದೇ ಇದ್ದರೆ ನಾವು ಜೀವನ ಅಂತ ಅದಕ್ಕೆ ಕರೆಯೋಕ್ಕಾಗೋದಿಲ್ಲ. ಕೇವಲ ಅದು ಮೃಗ ಜೀವ ಅಥವಾ ಜೀವ ಇಲ್ಲದ ವ್ಯಕ್ತಿ ಅಥವಾ ಜೀವ ಇರದೇ ಇರ್ತಕ್ಕಂಥ ವಸ್ತು ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯವಾಗ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಬೇಕು ಅಂತಂದರೆ ಈ ಅಲೆಗಳ ಬಹಳಷ್ಟು ಮಹತ್ವಪೂರ್ಣ. ಹೇಗೆ ಈ ವಿಶಾಲವಾದ ಸಮುದ್ರವಿದೆ, ವಿಶಾಲವಾದ ಸಮುದ್ರದಲ್ಲಿ ಈ ಅಲೆಗಳು ಬರ್ತಾ ಇದೆ, ತನ್ನಿಂದ ತಾನೇ ಹೋಗ್ತಾ ಇದ್ದಾವೆ. ಸಮುದ್ರದ ಆ ಕಡೆಗೆ ಈ ಎಲೆಗಳು ಬರ್ತಾವೆ, ಮತ್ತೆ ಸಮುದ್ರದಲ್ಲೇ ಲೀನವಾಗ್ತವೆ, ತನ್ನಿಂದ ತಾನೇ ಶಾಂತಗೊಳ್ತವೆ. ಅದೇ ರೀತಿ ಜೀವನ ಅಂತಕ್ಕಂಥದ್ದು ಜೀವನದಲ್ಲಿ ಆಗು ಹೋಗುಗಳು ಬಂದಾಗ ನಾವು ಅಲ್ಲೇ ನಿಂತ್ಕೊಳ್ಬಾರ್ದು. ಆ ಅಲೆಗಳು ಹೇಗೆ ಬಂದು ಹಾಗೇ ತನ್ನ ಸಮುದ್ರಕ್ಕೆ ಅದು ಮತ್ತೆ ಮಿಲನವಾಗ್ತದೆ. ಹಾಗೆಯೇ ಈ ಅಲ್ಲೋಲ ಕಲ್ಲೋಲ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳೆಲ್ಲ ಎಲ್ಲವೂ ಇರ್ತಕ್ಕಂಥದ್ದೇ. ನಾವು ಸಮುದ್ರದ ಮಧ್ಯಭಾಗದಲ್ಲಿ ನೋಡಿದಾಗ ಯಾವುದೋ ಅಲೆಗಳು ಅಷ್ಟು ಕಾಣುವುದಿಲ್ಲ. ದಡದಲ್ಲಿ ಮಾತ್ರ ಅಲೆಗಳು ಅತಿ ಹೆಚ್ಚು ಕಾಣ್ತವೆ. ಹಾಗೆ ಯೋಗ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಸತತವಾಗಿ ಸ್ಥಿರವಾಗಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರುವುದ, ಅಭ್ಯಾಸ ಮತ್ತು ವೈರಾಗ್ಯಗಳನ್ನು ಎರಡು ಅಸ್ತ್ರಗಳನ್ನು ಇಟ್ಟುಕೊಂಡು ನಿರಂತರವಾಗಿ ನಾವು ಸಾಧನ ಮಾಡ್ತಾ ಹೋದರೆ ಮಧ್ಯದಲ್ಲಿ ಸಮುದ್ರ ಹೇಗೆ ಶಾಂತವಾಗಿ ಕಾಣ್ತಾ ಇದೆಯೋ ಹಾಗೆ ಇದು ಶಾಂತವಾಗಿರಲು ಸಾಧ್ಯವಾಗ್ತದೆ. ಅದು ನೋಡಿ, ಇಲ್ಲೆಲ್ಲ ಮಧ್ಯದಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ನಾವು ಅಲೆಗಳನ್ನು ನೋಡಿದಾಗ ನೀರು ಗಲೀಜು ಕಾಣುತ್ತದೆ. ಮತ್ತು ಅಲ್ಲಿ ಮಣ್ಣು ಬೇರೆ ಬೇರೆ ಕೊಳಚೆಯಾದಂತಹ ಪ್ರದೇಶ ಕಾಣ್ತದೆ. ಆದರೆ ನೀವು ಹೇಗೆ ಸಮುದ್ರದ ಮಧ್ಯೆ ಹೋಗ್ತಾ 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 ಸಮುದ್ರದ ಮಧ್ಯೆ ಹೋದಾಗ ನಿರ್ಲಿಪ್ತತೆ, ನಿರಾಳತೆ, ಶಾಂತತೆ, ಸ್ವಚ್ಛತೆ, ಆನಂದ ಅನುಭೂತಿ ಆಗ್ತದಲ್ಲ, ಅದು ಧ್ಯಾನದ ಸ್ಥಿತಿ. ಹಾಗೆಯೇ ಸಾಧಕ ಆಗಿರ್ತಕ್ಕಂಥ ವ್ಯಕ್ತಿಗೆ ಪ್ರಾರಂಭದಲ್ಲಿ ನೂರಾರು ವಿಚಾರಗಳು ಬರ್ತಾ ಇರ್ತವೆ. ನೂರಾರು ಅದು ಸಕಾರಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು, ಅಥವಾ ಮಿಶ್ರಣ ಆಗಿರ್ಬೋದು, ಅಥವಾ ವರ್ತಮಾನ ಆಗಿರ್ಬೋದು, ಭೂತಕಾಲ ಆಗಿರ್ಬೋದು, ಅಥವಾ ಭವಿಷ್ಯತ್ ಕಾಲ ಆಗಿರ್ಬೋದು. ವಿಚಾರಗಳು ಭವಿಷ್ಯತ್ ಕಾಲದಲ್ಲಿ ನಮ್ಮ ಆಗುವಂಥ ನಕಾರಾತ್ಮಕ ವಿಚಾರಗಳನ್ನು ಕುರಿತು ವ್ಯಕ್ತಿ ಚಿಂತೆ ಮಾಡ್ತಾ ಇದ್ದಾನೆ, ಅಥವಾ ಭೂತಕಾಲದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಕುರಿತು ವ್ಯಕ್ತಿ ಚಿಂತೆ ಮಾಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ, ಭಯ ಪಡ್ತಾ ಇದ್ದಾನೆ. ಆ ಭಯಕ್ಕೆ ಒಂದೇ ಒಂದು ಮಾರ್ಗ ಏನಂದರೆ ಅದು ಅಭ್ಯಾಸ ವೈರಾಗ್ಯಾಭ್ಯಂ ತನ್ನಿರೋಧ. ನಿತ್ಯ ನಿರಂತರ ಈ ಅಲೆಗಳು ಬರ್ತಾ ಇರಲಿ, ವಿಚಾರಗಳು ಬರ್ತಾ ಇರಲಿ. ಹಾಗಾಗಿಯೇ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡ್ತಾ ವರ್ಷ, 2 ವರ್ಷ, 3 ವರ್ಷ ಅಥವಾ ಸತತವಾಗಿ ದಿನಾಲು ಅಭ್ಯಾಸ ಮಾಡ್ತಾ ಹೋದಾಗೆ ನಾವು ಅಂತಿಮವಾಗಿ ಆ ಶಾಂತಿಯ ಆನಂದವನ್ನು ಅನುಭವಿಸಬಹುದು. ಒಂದು ವೇಳೆ ಅಲೆಗಳು ಇರದೇ ಇದ್ದಾಗ ಈ ಸಮುದ್ರಕ್ಕೆ ನೋಡಲು ಅಷ್ಟು ಶೋಭೆ ಬರೋದಿಲ್ಲ. ಹಾಗೆಯೇ ಜೀವನಕ್ಕೆ ಆಲೋಚನೆಗಳು
ದ್ವಂದ್ವಗಳು, ಅನೇಕ ಪ್ರಕಾರದ ವಿಚಾರಗಳು ಬರದೇ ಇದ್ದರೆ ಅದಕ್ಕೆ ಜೀವನ ಅನ್ನೋದಿಲ್ಲ. ನಾವು ಉದಾಹರಣೆಗೆ ಇನ್ನೊಂದು ಹೇಳೋದಾದರೆ, ನಾವು ಐಸಿಯುಯಲ್ಲಿ ಇಟ್ಟಿರ್ತೀವಿ ವ್ಯಕ್ತಿಗೆ. ಆ ಐಸಿಯುಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಮೇಲೆ ಕೆಳಗೆ ಹೋಗ್ತಾ ಬರ್ತವೆ, ಗೆರೆಗಳು ಹೋಗ್ತಾ ಬರ್ತಾ ಇರ್ತವೆ. ಆ ಗೆರೆಗಳು ಹೋಗ್ತಾ ಬರ್ತಾವೆ ಅಂತೇಳಿ ಆ ವ್ಯಕ್ತಿ ಜೀವಂತ ಇದ್ದಾನೆ ಅಥವಾ ಎ ಸಿ ಯಲ್ಲಿ ಇದ್ದಾನೆ ಅಥವಾ ಐಸಿಯುಯಲ್ಲಿ ಇದ್ದಾನೆ, ವ್ಯಕ್ತಿ ಇನ್ನೂ ಜೀವಂತ ಇದ್ದಾನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಹಾಗೆಯೇ ಜೀವಂತ ವ್ಯಕ್ತಿಗೆ ಈ ಅಲೆಗಳು ಏರುಪೇರುಗಳು ಬರದೇ ಇದ್ದಾಗ ಆ ವ್ಯಕ್ತಿ ಜೀವಂತ ಇರೋಲ್ಲ, ಜೀವಂತ ಮೃತನಾಗಿದ್ದಾನೆ ಅಂತಕ್ಕಂಥ ಹೇಗೆ ನಿಶ್ಚಿತ ಆಗ್ತದೆ ಐಸಿಯುಯಲ್ಲಿ, ಹಾಗೆಯೇ ಈ ಪ್ರಾಪಂಚಿಕ ಜೀವನದಲ್ಲಿ ಕೂಡ ವ್ಯಕ್ತಿಗೆ ಆಗು ಹೋಗುಗಳು, ಮಾನ ಅಪಮಾನ, ಸುಖ ದುಃಖ, ಲಾಭ ನಷ್ಟ, ಶ್ರೀಮಂತ ಬಡವ, ಈ ಯಾವುದೂ ಅಲೆಗಳು ಬರದೇ ಇದ್ದಾಗ ವ್ಯಕ್ತಿ ಗೊತ್ತಾಗೋದು ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಅರ್ಥ. ಒಂದು ವೇಳೆ ಈ ವ್ಯಕ್ತಿಗೆ ಇವೆಲ್ಲ ಬರ್ತಾ ಇದ್ದರೆ ಆ ವ್ಯಕ್ತಿ ಜೀವಂತ ಆಗಿದ್ದಾನೆ ಅರ್ಥ. ಹಾಗಾಗಿ ನಿತ್ಯ ನಿರಂತರ ಅದು ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನ ಮಾಡ್ತಾ ಮಾಡ್ತಾ ಹೋದಾಗೆ ಹೇಗೆ ಮಧ್ಯದಲ್ಲಿ ಸಮುದ್ರ ಶಾಂತವಾಗಿದೆ, ನಿರ್ಲಿಪ್ತವಾಗಿದೆ, ನಿರ್ಮಲವಾಗಿದೆ, ಸ್ವಚ್ಛವಾದ ನೀರಿದೆ, ಅದೇ ಪ್ರಕಾರ ವ್ಯಕ್ತಿಯು ನಿರಂತರವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ವ್ಯಕ್ತಿಗೆ ಆ ಶಾಂತಿಯ ಅನುಭೂತಿ ಆಗ್ಲಿಕ್ಕಾಗ್ತದೆ. ಯಾಕಂದರೆ ಶಾಂತಿ ನಮ್ಮೊಳಗಿದೆ, ಶಾಂತಿ ಹೊರಗಡೆ ಎಲ್ಲೂ ಇಲ್ಲ. ಆ ಶಾಂತಿ ಅನುಭೂತಿ ನಮ್ಮೊಳಗಿದೆ. ಆ ಶಾಂತಿ ಸಿಗಬೇಕಾದ್ರೆ ನಾವು ನಿರಂತರ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗೆ ನಮಗೂ ಕೂಡ ಶಾಂತಿ, ಸ್ವಚ್ಛತೆ, ಆನಂದ, ಸುಖಾನುಭೂತಿ ಆಲಕ್ಕೆ ಪ್ರಾರಂಭವಾಗ್ತದೆ. ಅದು ಸ್ಥಿರ ಇರಬೇಕು. ಹೇಗೆ ಸಮುದ್ರ ನೀರು ಬಂದು ಸಮುದ್ರದಲ್ಲೇ ಲಯವಾಗ್ತವೋ ಹಾಗೆ ವಿಚಾರಗಳು ನಮ್ಮಲ್ಲಿ ಬಂದು ವಿಚಾರಗಳಲ್ಲೇ ನಮ್ಮಲ್ಲೇ ಲಯವಾಗ್ತವೆ. ನಾವು ಒಂದು ವೇಳೆ ವಿಚಾರಕ್ಕೆ ನಾವು ಏನಾದರೂ ಗಮನ ಕೊಟ್ಟಿದ್ದೆ ಆದರೆ ನಾವು ಮಧ್ಯದಲ್ಲಿ ಹೋಗಲು ಸಾಧ್ಯ ಆಗೋದಿಲ್ಲ. ನಾವು ವಿಚಾರಕ್ಕೆ ಗಮನ ಕೊಡಬಾರ್ದು, ಆಲೋಚನೆಗಳಿಗೆ ಗಮನ ಕೊಡಬಾರ್ದು, ಸುಮ್ಮನೆ ಸ್ಥಿರತೆವಾಗಿ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ನಾವು ಆನಂದದ ಅನುಭೂತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನೀವು ಧ್ಯಾನವನ್ನು ಮಾಡಿ ಜ್ಞಾನದ ಅನುಭೂತಿಯನ್ನು ಅನುಭವಿಸಿ, ಅದು ಒಂದಿಂದ ಪ್ರಯಾಣ ಅಲ್ಲ, 2 ದಿನದ ಪ್ರಯಾಣ ಅಲ್ಲ, ಸುಮಾರು ವರ್ಷಗಳ ಕಾಲ ಪ್ರಯಾಣ. ಆ ಪ್ರಯಾಣದಲ್ಲಿ ನಾವು ನೀವೆಲ್ಲ ಸಕ್ಸಸ್ ಆಗೋಣ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸುತ್ತಾ ಇಲ್ಲಿಗೆ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ.